ಸೊಪ್ಪಿನ ಸಾರ್ಗೆ ಹಾಕ್ತಾರೆ. ಕೇಳ್ತಾ ಇದ್ರಲ್ಲ ಕೆಲವೊಬ್ಬರು, ಇದೆ ಸೆಡೆ ಗಿಡ. ಇದೆಲ್ಲ ಕುರಿ ಮೇಕೆ ದನ ಎಲ್ಲ ತಿಂತವೆ ಸೊಪ್ಪನ್ನ. ಹೂವು ಬಂದು ಉಳ್ಸೋಕ್ಕೆ ಮತ್ತು ಮಸ್ಸೊಪ್ಪು ಎಲ್ಲ ಯೂಸ್ ಮಾಡ್ತಾರೆ. ಸಾಂಬಾರು ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದು ಅಷ್ಟೇ, ಇದು ಚಿಗುರನ್ನೆಲ್ಲ ಸಾಂಬಾರು ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಎಲ್ಲಾನು ಉಪಯೋಗ ಐತೆ ಇದರಲ್ಲಿ. ದನ ಕರುಗಳು ಸಣ್ಣ ಕರುಗಳು ಇರ್ತಾವಲ್ಲ, ಅವಕ್ಕೆ ಈ ಸೊಪ್ಪು ಹಾಕಿರೂ ಜಂತು ಸಾಯ್ತವೆ. ದನಗಳು ಮೇಕೆ ಮರಿ, ಚಿಕ್ಕ ಮಕ್ಕಳು ಹೊಟ್ಟೆಲಿ ಇರ್ತಾವಲ್ಲ ಜಂತುಳ, ಹಂಗೇನೆ ಕರುಗಳು ಹೊಟ್ಟೆಲಿ ಇರ್ತಾವ. ದನಗಳು ಕರುಗಳಿಗೆ ಇರ್ತೈತಿ. ಸಣ್ಣ ಕರುಗಳಿಗೆ ಅವಕ್ಕೆ ಇದನ್ನ ಹಾಕಿರೆ ಜಂತು ಇದಾಗ್ತವೆ, ಜಂತು ಸಾಯ್ತವೆ. ಚೆಂಡು ಹೂವಿಂದು ಪತ್ರೆ, ಸೆಡೆ ಹೂವಿಂದು ದನಗಳಿಗೆ. ಮಕ್ಕಳಿಗಾದ್ರೆ ಸೆಡೆ ಹೂವು, ಸೆಡೆಕಾಯಿ, ಈ ಸೆಡೆ ಕುಡಿ ಸೊಪ್ಪಿನ ಸಾರ್ಗೆ ಹಾಕಿ ಸಿಕ್ಕದಾಗ ಮಾಡಿರೆ ಜಂತು ಸಾಯ್ತವೆ. ಸಾಂಬಾರು ಮಾಡಿರೆ. ಇದು ಸೆಡೆ ಮೊಗ್ಗು. ಇದು ಸೆಡೆ ಗಿಡದ ಇಷ್ಟು ಇನ್ಫಾರ್ಮೇಶನ್ನು. ಇದರಲ್ಲಿ ಯಾವುದು ವೇಸ್ಟ್ ಆಗಲ್ಲ, ಇದರಲ್ಲೇನು ವೇಸ್ಟ್ ಆಗಲ್ಲ. ಸೊಪ್ಪು ಹೂವು ಕಾಯಿ ಯಾವುದು ವೇಸ್ಟ್ ಆಗಲ್ಲ, ಎಲ್ಲ ತಿಂತಾರೆ. ಆ ಥರ ದೊಡ್ಡ ಮರ ಆದಮೇಲೆ, ಈ ಥರ ದೊಡ್ಡ ಮರ ಆದಮೇಲೆ ಅದು ಮರ ಇರುತ್ತಲ್ಲ, ಅದು ಸೌದೆಗೆಲ್ಲ ಯೂಸ್ ಆಗುತ್ತೆ. ಅಂದರೆ ಒಲೆಗೆಲ್ಲ ಇಕ್ಬೋದು, ಸೌದೆಗೆ ಯೂಸ್ ಆಗುತ್ತೆ ಅದು ಒಣಗಿದ ಮೇಲೆ. ಈ ಥರ ಇಷ್ಟು ದೊಡ್ಡ ಮರ ಆಗಿದೆಲ್ಲ, ಇದು ಒಣಗಿದ ಮೇಲೆ ಇದು ಸೌದೆಗೆ ಯೂಸ್ ಆಗುತ್ತೆ. ಯಾವುದು ವೇಸ್ಟ್ ಇಲ್ಲ ಅದರಲ್ಲಿ.